ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕಂತೂ ಒಂದು ದೊಡ್ಡ ಬದಲಾವಣೆಯಾಗುವಂತಹ ಸಾಧ್ಯತೆ ಕಣ್ಮುಂದೆ ಇದೆ. ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಯಾರು ಅಂತ ಬರೋದಾದ್ರೆ ಹೈಕಮಾಂಡ್ ಸೂತ್ರದ ಪ್ರಕಾರ ಅಥವಾ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಸದ್ಯದ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಆಗೇ ಆಗ್ತಾರೆ ಅನ್ನುವಂತ ಚಿತ್ರಣ ಕಣ್ಮುಂದೆ ಬರ್ತಾ ಇದೆ. ಅದಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಯಾವಾಗ ಒಬ್ರು ಹೊಸ ಮುಖ್ಯಮಂತ್ರಿ ಬರ್ತಾರೋ ಅವಾಗ ಅವರದ್ದೇ ಆದ ಹೊಸ ಟೀಮ್ ರೆಡಿ ಆಗೋದು ಕಾಮನ್. ಹಳಬರಿಗೆ ಗೇಟ್ ಪಾಸ್ ಸಿಗುತ್ತೆ, ಹೊಸಬರಿಗೆ ಮಣೆ ಹಾಕಲಾಗುತ್ತೆ. ಈಗ ಇಡೀ ರಾಜ್ಯದ ಕಣ್ಣು ನೆಟ್ಟಿರೋದು ಬೆಳಗಾವಿಯ ಪ್ರಭಾವಿ ನಾಯಕಿ, ಸದ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಯಾಬಿನೆಟ್ನಲ್ಲಿ ಉಳ್ಕೋತಾರಾ? ಅವರಿಗೆ ಗೇಟ್ ಪಾಸ್ ಏನಾದ್ರೂ ಕೊಡಲಾಗತ್ತಾ? ಆ ಜಾಗಕ್ಕೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರನ್ನ ಕರೆತರಲಾಗತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿಕೆಶಿ ನಡುವಿನ ಬಾಂಧವ್ಯ ಮುರಿಯುತ್ತಾ? ಕೋಲಾರ ಭಾಗದ ದಲಿತ ಮತ್ತು ಮಹಿಳಾ ಕೋಟದಲ್ಲಿ ರೂಪಾ ಶಶಿಧರ್ ಅವರಿಗೆ ಲಕ್ ಖುಲಾಯಿಸುತ್ತಾ? ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಸಂಬಂಧದ ಇತಿಹಾಸವನ್ನ ಮೊದಲು ಅರ್ಥ ಮಾಡ್ಕೋಬೇಕು. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಮಿತ್ರರು ಅಲ್ಲ ಅಂತಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ರಾಜಕಾರಣದಲ್ಲಿ ನೆಲೆ ನಿಲ್ಲೋದಕ್ಕೆ ಹಾಗೆ ಜಾರಕಿಹೊಳಿ ಸಹೋದರರ ವಿರುದ್ಧ ಸಡ್ಡು ಹೊಡೆದು ನಿಲ್ಲೋದಕ್ಕೆ ಶಕ್ತಿಯಾಗಿ ನಿಂತಿದ್ದೆ ಡಿಕೆ ಶಿವಕುಮಾರ್. ನಿಮಗೆ ನೆನಪಿರಬಹುದು, ಬೆಳಗಾವಿಯ PLD ಬ್ಯಾಂಕ್ ಎಲೆಕ್ಷನ್ ನಡೆದಾಗ ಡಿಕೆಶಿ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ದೊಡ್ಡ ಯುದ್ಧವೇ ನಡೆದಿತ್ತು. ಅಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದು ಇದೇ ಡಿಕೆ ಶಿವಕುಮಾರ್. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಡಿಕೆಶಿ ಕ್ಯಾಂಪ್ನ ಅತ್ಯಂತ ಆಪ್ತ ವಲಯದ ನಾಯಕಿ ಅಂತಾನೆ ಕರೆಯಲಾಗತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ರಾಜಕೀಯದಲ್ಲಿ ಅಧಿಕಾರ ಹಾಗೆ ಸಮೀಕರಣ ಬದಲಾದ ಹಾಗೆ ಆಪ್ತತೆ ಕೂಡ ಬದಲಾಗುತ್ತೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಂತಹ ಪ್ರಮುಖ ಖಾತೆ ಸಿಕ್ಕಿದೆ. ಗೃಹಲಕ್ಷ್ಮಿ ಯೋಜನೆಯ ಯಶಸ್ಸಿನ ಕ್ರೆಡಿಟ್ ಕೂಡ ಇವರ ಖಾತೆಯಲ್ಲಿದೆ. ಆದರೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಅವರನ್ನ ಗೆಲ್ಲಿಸಿಕೊಡೋದಕ್ಕೆ ಆಗಲಿಲ್ಲ. ಹಾಗೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಶೀತಲ ಸಮರ ಹೈಕಮಾಂಡ್ಗೆ ಈಗಲೂ ದೊಡ್ಡ ತಲೆನೋವಾಗಿದೆ. ಡಿಕೆಶಿ ಸಿಎಂ ಆದ್ರೆ ಅವರು ಕೇವಲ ಹಳೆ ಆಪ್ತತೆಯನ್ನ ನೋಡಿ ಸಚಿವ ಸ್ಥಾನವನ್ನ ಉಳಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜಾತೀಯ ಸಮರ, ಪ್ರಾದೇಶಿಕ ಸಮತೋಲನ, ಪಕ್ಷದ ಒಳಗಿನ ಭಿನ್ನಮತವನ್ನ ಶಮನ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೇಟ್ ಪಾಸ್ ಕೊಡುವ ಅಥವಾ ಸಂಪುಟದಿಂದ ಕೈಬಿಡೋ ಸಾಧ್ಯತೆಗಳು ಯಾಕೆ ದಟ್ಟವಾಗಿದೆ ಅನ್ನೋದಕ್ಕೂ ಕೂಡ ಒಂದಷ್ಟು ಕಾರಣಗಳನ್ನ ಹುಡುಕ್ತಾ ಹೋದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಸಚಿವರ ಸಂಖ್ಯೆ ಜಾಸ್ತಿ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ತಮಗೆ ನಿಷ್ಠರಾಗಿರೋ ಬೇರೆ ಪ್ರಭಾವಿ ಲಿಂಗಾಯತ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಬರಬಹುದು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನಕ್ಕೆ ಕತ್ತರಿ ಬೀಳೋ ಚಾನ್ಸಸ್ ಇರುತ್ತೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರಭಾವಿ ನಾಯಕರು. ಜಾರಕಿಹೊಳಿ ಕುಟುಂಬ ಮತ್ತು ಹೆಬ್ಬಾಳ್ಕರ್ ನಡುವಿನ ವೈಷಮ್ಯ ಜಗಜ್ಜಾಹೀರಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆದಾಗ ಜಿಲ್ಲೆಯಲ್ಲಿ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನ ತಣಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ಅವರಿಗೆ ಕೆಪಿಸಿಸಿಯಲ್ಲಿ ದೊಡ್ಡ ಜವಾಬ್ದಾರಿಯನ್ನ ನೀಡೋ ಚಾನ್ಸಸ್ ಕೂಡ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಹಿಟ್ ಆಗಿದ್ರೂ ಇಲಾಖೆ ಒಳಗಿನ ಕೆಲವು ಭ್ರಷ್ಟಾಚಾರದ ಆರೋಪ, ಅಂಗನವಾಡಿ ಕಾರ್ಯಕರ್ತೆಯರ ಅಸಮಾಧಾನ ಸಚಿವರ ವಿರುದ್ಧ ಒಂದಷ್ಟು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೊಸ ಸಿಎಂ ಬಂದಾಗ ಕ್ಲೀನ್ ಇಮೇಜ್ ಮತ್ತು ಹೊಸ ಮುಖಗಳಿಗೆ ಮಣೆ ಹಾಕೋದು ವಾಡಿಕೆ. ಹಾಗೇನೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ವಿಚಾರ ತುಂಬಾ ದಿನಗಳಿಂದ ಕೇಳಿ ಬರ್ತಾ ಇದೆ. ಸೊ ಯಾರ್ಯಾರ ಖಾತೆ ಚೇಂಜ್ ಆಗುತ್ತೆ ಅಥವಾ ಯಾರಿಗೆ ಗೇಟ್ ಪಾಸ್ ಕೊಡಬಹುದು ಅನ್ನೋ ಲಿಸ್ಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇರೋದ್ರಿಂದ ಆಲ್ಮೋಸ್ಟ್ ಅವರ ಖಾತೆಯನ್ನ ಕಿತ್ಕೊಳ್ಬಹುದು. ಇನ್ನು ಕೋಲಾರ ಜಿಲ್ಲೆಯ ಕೆಜಿಎಫ್ ಮೀಸಲು ಕ್ಷೇತ್ರದಿಂದ ಸತತವಾಗಿ ಗೆದ್ದು ಬರ್ತಾ ಇರೋ ಶಾಸಕಿ ರೂಪಾ ಶಶಿಧರ್ ಇವರ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಮಾಜಿ ಕೇಂದ್ರ ಸಚಿವ ಹಾಗೆ ಹಿರಿಯ ಮುತ್ಸದ್ದಿ KH ಮುನಿಯಪ್ಪ ಅವರ ಪುತ್ರಿ. KH ಮುನಿಯಪ್ಪ ಅವರು ಸದ್ಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋ ಅಸಮಾಧಾನ ಮೊದಲಿಂದ ಇದೆ. ಸಂಪುಟದಲ್ಲಿ ದಲಿತ ಸಮುದಾಯದ, ಅದರಲ್ಲೂ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದ ಸುಶಿಕ್ಷಿತ ಮಹಿಳೆಯೊಬ್ಬರಿಗೆ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಇದೆ. ರೂಪಾ ಶಶಿಧರ್ ಅವರು ಈ ಎಲ್ಲಾ ಮಾನದಂಡಗಳಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಇನ್ನು ಬಯಲು ಸೀಮೆ ಭಾಗದಲ್ಲಿ ದಲಿತ ಸಮುದಾಯದ ಮತಬ್ಯಾಂಕ್ ಗಟ್ಟಿಗೊಳಿಸೋದಕ್ಕೆ ರೂಪಾ ಶಶಿಧರ್ ಅವರನ್ನ ಸಂಪುಟಕ್ಕೆ ತರೋದು ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಲಾಭ ತಂದುಕೊಡಬಹುದು.
ರಾಜಕೀಯ ಕಾರಿಡಾರ್ನಲ್ಲಿ ಒಂದು ಬಲವಾದ ಗಾಸಿಪ್ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದಾಗ ಹಿರಿಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರನ್ನ ಸಂಪುಟದಿಂದ ಕೈಬಿಟ್ಟು ಪಕ್ಷದ ಸಂಘಟನೆಗೆ ಬಳಸಿಕೊಳ್ಳೋ ಚಾನ್ಸಸ್ ಇದೆ. ಇನ್ ಕೇಸ್ ಮುನಿಯಪ್ಪನವರು ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿದ್ರೆ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಅವರ ಮೊದಲ ಆಯ್ಕೆ ಅವರ ಮಗಳು ರೂಪಾ ಶಶಿಧರ್ ಆಗಿರ್ತಾರೆ. ತಂದೆಯ ಸ್ಥಾನ ಮಗಳಿಗೆ ವರ್ಗಾವಣೆಯಾಗೋ ಫಾರ್ಮುಲಾ ಕೂಡ ಇದಾಗತ್ತೆ. ಆದರೆ ರಾಜಕೀಯದಲ್ಲಿ ಅಂದುಕೊಂಡಷ್ಟು ಯಾವುದೂ ಈಸಿಯಾಗಿ ನಡೆಯೋದಿಲ್ಲ. ರೂಪಾ ಶಶಿಧರ್ ಅವರನ್ನ ಸಂಪುಟಕ್ಕೆ ತರೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೇಟ್ ಪಾಸ್ ಕೊಡೋದು ಡಿಕೆ ಶಿವಕುಮಾರ್ಗೆ ಅಷ್ಟು ಈಸಿಯಾದಂಥ ವಿಚಾರ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೇವಲ ಒಬ್ಬ ಸಚಿವರಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗಲಿಂದ ಡಿಕೆ ಶಿವಕುಮಾರ್ ಅವರ ಪ್ರತಿಯೊಂದು ಹೋರಾಟದಲ್ಲೂ ಜೊತೆಯಾಗಿ ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದಾಗ, ಸಂಕಷ್ಟದಲ್ಲಿದ್ದಾಗ ಬೆಂಬಲವಾಗಿ ನಿಂತ ನಾಯಕಿ. ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೈಬಿಟ್ರೆ ಬೆಳಗಾವಿ ಭಾಗದಲ್ಲಿ ಲಿಂಗಾಯತ ಮತಗಳು ಕಾಂಗ್ರೆಸ್ ವಿರುದ್ಧ ತಿರುಗಬಹುದು ಅನ್ನೋ ಆತಂಕ ಕೂಡ ಇರುತ್ತೆ. ಇನ್ನೊಂದು ಕಡೆ ರೂಪಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಕೋಲಾರ ರಾಜಕಾರಣದಲ್ಲಿ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣದ ನಡುವಿನ ಭಿನ್ನಮತ ಇನ್ನಷ್ಟು ಜಾಸ್ತಿ ಆಗಬಹುದು. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೋಲಾರ ಚಿಕ್ಕಬಳ್ಳಾಪುರ ರಾಜಕೀಯದ ಮೇಲೆ ಹಿಡಿತ ಬೇಕು. ಹಾಗಾಗಿ ಇವರು ಯಾರನ್ನೂ ಎದುರಾಕಿಕೊಳ್ಳೋದಕ್ಕೂ ರೆಡಿ ಇಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ ಅಂತಾನೂ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಸಂಪುಟ ಪುನರ್ರಚನೆ ಅಥವಾ ಖಾತೆ ಬದಲಾವಣೆಯ ತೂಗುಗತ್ತಿ ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಲೆ ಮೇಲೆ ತೂಗ್ತಾ ಇದೆ. ಅವರ ಖಾತೆಯನ್ನ ಕಿತ್ಕೊಂಡು ಬೇರೆ ಸಾಧಾರಣ ಖಾತೆ ಕೊಡಬಹುದು ಅಥವಾ ಕೆಪಿಸಿಸಿಯಲ್ಲಿ ದೊಡ್ಡ ಹುದ್ದೆ ಕೊಡಬಹುದು. ಅದೇ ಟೈಮ್ಗೆ ಹೈಕಮಾಂಡ್ನ ದಲಿತ ಮತ್ತು ಮಹಿಳಾ ಕೋಟಾದ ಒತ್ತಡ ಹೆಚ್ಚಾದರೆ ರೂಪಾ ಶಶಿಧರ್ ಅವರಿಗೆ ಅದೃಷ್ಟ ಒಲಿಯೋದ್ರಲ್ಲೂ ಯಾವುದೇ ಸಂಶಯ ಇಲ್ಲ. ಸೊ ನಿಮ್ ಪ್ರಕಾರ ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಬೇಕಾ ಅಥವಾ ಆ ಜಾಗಕ್ಕೆ ರೂಪಾ ಶಶಿಧರ್ ಅವರನ್ನ ಆಯ್ಕೆ ಮಾಡಬೇಕಾ? ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.